ನನ್ನ ಹೆಸರು ಶ್ರಾವಣಿ ಅಂತ. ನಮ್ಮಪ್ಪ ಹೆಸರು ಗಂಗಪ್ಪ, ನಮ್ಮಮ್ಮ ಹೆಸರು ಯರಮ್ಮ. ನಮ್ಮಮ್ಮ ಸ್ಮಾಲ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ನಮ್ಮಪ್ಪ ಫಾರ್ಮರು. ನಾನು ಚಿಕ್ಕವರಿಂದ ನಾನು ಈ ಸ್ಥಾನಕ್ಕೆ ಬರ್ತೀನಿ ಅಂತ ನಾನು ನಿಜವಾಗ್ಲೂ ಮನಸ್ಸಿನಲ್ಲೂ ಅಂದ್ಕೊಂಡಿಲ್ಲ. ನಾನು ಹೇಳ್ಬೇಕಾದ್ರೆ ಯಾವ ಥರ ಅಂದರೆ, ನಾನು ಈ ಸ್ಟೇಜಲ್ಲಿ ಓದ್ತಾ ಇದ್ದೀನಿ ಅಂದ್ಕೊಂಡಿರಲಿಲ್ಲ. ಆದರೆ ಎಲ್ಲೋ SLC ಆದರೆ ಏನೋ SLC ಪರೀಕ್ಷೆ ಬರ್ದಾಕ್ತೀವಿ, ಫೈಲ್ ಆಗ್ತೀವಿ, ಇಲ್ಲ ಮನೆಗೆ ಹೋಗ್ತೀವಿ. ಇಲ್ಲಾಂದರೆ ನಮ್ಮಪ್ಪ ಅವರು ಏನಂದ್ರೆ ಗೊತ್ತಾ, ನೀನು ಫೈಲ್ ಆಗ್ತೀಯಾ, ಮನೆಯಲ್ಲಿರು, ಪಾಸ್ ಆಗ್ತೀಯಾ, ಇದರಲ್ಲಿರು ಅಂದರೆ. ಆದರೆ ನಮ್ಮ ಸ್ಕೂಲಲ್ಲಿ ನಾನು ಟಾಪರ್ಸ್ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಆದರೆ ಈ ಸೂಪರ್ 60ಯಲ್ಲಿ ಸೆಲೆಕ್ಟ್ ಆಗಿ ನಾನು ಇಲ್ಲಿಗೆ ಬಂದು ನಮ್ಮಪ್ಪ ನಮ್ಮಮ್ಮವ್ರಿಗೂ ನಾನು ಬಂದುಬಿಡಮ್ಮ ಅಂತ ಹೇಳಿದ್ರು, ನಾನು ಬರಲ್ಲ ಅಂತ ಹೇಳಿದ್ದೀನಿ. ಆದರೆ ನನ್ನ ಮೇಲೆ ನನಗೆ ನಂಬಿಕೆ ಇಟ್ಟು ನಾನು ಈ ಪರಿಶ್ರಮದಿಂದ ಕಲ್ತಿರೋದೇನೆಂದರೆ, ಅನುಭವ ಇರೋರು ಮಾತ್ರ ಮೇಲಕ್ಕೆ ಬರ್ತಾರೆ. ನನ್ನ ಜೀವನದಲ್ಲಿ ನಾನು ಚಿಕ್ಕ ವಯಸ್ಸಿಂದ ಕಷ್ಟ ಬಿದ್ದು ಎದ್ದು ಬಿದ್ದು ಬರ್ತಾಯಿದ್ದೀನಿ. ಆದರೆ ನನ್ನ ಗುರಿ ನನ್ನ ಮುಟ್ಟುವರೆಗೂ ನಾನು ನಿಲ್ಲೋದಿರೋದಿಲ್ಲ. ಈ ಪ್ರದೀಪ್ ಸರ್ ಅವ್ರಿಗೆ ಈ ಸಮಯದಲ್ಲಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ನಮಗೆ ಏನು ಆಪರ್ಚುನಿಟಿ ಕೊಡ್ತಿದ್ದಾರೆ, ನಮ್ಮ ತಮ್ಮಂದಿರಿಗೂ ತಂಗಿಯರಿಗೂ ಆಪರ್ಚುನಿಟಿ ಕೊಡಬೇಕಂತ ಆಶಿಸುತ್ತಿದ್ದೇನೆ. ನನ್ನ ಹೆಸರು ನಂದೀಶ. ನಾನು KPS ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಅಪ್ಪ ಹೆಸರು ಯರ್ರಪ್ಪ, ನಮ್ಮ ಅಮ್ಮ ಹೆಸರು ಜಯಲಕ್ಷ್ಮಮ್ಮ. ನಮ್ಮ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗಿ ನಾನು ಓದಿಸ್ತಿದ್ದಾರೆ. ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ಸೂಪರ್ 60 ಅನ್ನೋ ಪ್ರೋಗ್ರಾಮನ್ನು ಮಾಡಿದ್ದಾರೆ. ಈ ಸೂಪರ್ 60 ಕಾರ್ಯಕ್ರಮದ ಗುರಿ ಏನೆಂದರೆ, ಎಲ್ಲ ಸರ್ಕಾರಿ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿಗಳು 625ಕ್ಕೆ 625 ತೆಗಿಬೇಕು ಅಂತ ಆಯೋಜಿಸಲಾಗಿದೆ. ನಾನು ಈ ಸೂಪರ್ 60ಗೆ ಸೆಲೆಕ್ಟ್ ಆಗಿರೋದು ನಂಗೆ ತುಂಬ ಖುಷಿ ಅನಿಸ್ತಿದೆ. ನಾನು ನಮ್ಮ ಶಾಲೆಯಲ್ಲಿದ್ದಾಗ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಆದರೆ ಇಲ್ಲಿಗೆ ಬಂದು ಎಲ್ಲ ಟಾಪರ್ಸ್ ಜೊತೆ ಯಾವ ರೀತಿ ಕಾಂಪಿಟೇಟ್ ಮಾಡಬೇಕು, ಯಾವ ರೀತಿ ಓದಬೇಕು, ದಿನಕ್ಕೆ ಎಷ್ಟು ಅವರ್ ಓದಬೇಕು ಅಂತ ಪ್ರದೀಪ್ ಸರ್ ಅವರು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಅವರು ನಮ್ಗೆ ದಿನ ಅವಾಗವಾಗ ಬಂದು ಈ ಒಂದು ತಿಂಗಳಲ್ಲಿ ಹೆಂಗೆ ಓದಬೇಕು, ಇನ್ನೆಷ್ಟು ದಿನ ಐತೆ ಎಕ್ಸಾಮ್ನ ಯಾವ ರೀತಿ ಫೇಸ್ ಮಾಡಬೇಕು, ನಮ್ಮ ಪೇಪರ್ ನೋಡಿದ ತಕ್ಷಣ ಅವರು ಇನ್ವಿಜಿಲೇಟರ್ಸ್ ಅವರೆಲ್ಲ ಯಾವ ಥರ ಇದಾಗಬೇಕು ಅಂತ ನಮಗೆ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಟ್ಟು ಎಲ್ಲ ನಮ್ಮ 625ಕ್ಕೆ 625 ತೆಗಿಯೋ ಥರ ತಯಾರು ಮಾಡಿದ್ದಾರೆ. ಅವರ ಈ ಕಷ್ಟಕ್ಕೆ ನಾವು 625ಕ್ಕೆ 625 ತೆಗಿತೀವಿ ಅಂತ ಹೇಳ್ತಾ ಅವ್ರಿಗೆ ಜೀವನದಲ್ಲಿ ತುಂಬ ಖುಷಿಯಾಗಿರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.